ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಫಿಟ್ನೆಸ್ ಟ್ರೈನರ್ ದಿಲೀಪ್ ಮಾತಾಡ್ತಾ ಇರೋದು. ಇದು ನನ್ನ ಮೊದಲ ಯೂಟ್ಯೂಬ್ ವೀಡಿಯೋ. ಈ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ 2026ಅಲ್ಲಿ ಯಾರು ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಜಿಮ್ ಸ್ಟಾರ್ಟ್ ಮಾಡಿದರೋ ಅವರು ಆದಷ್ಟು ಈ 5 ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ಯಾಕಂದರೆ ಈ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿಲ್ಲ ಅಂದರೆ ನಿಮಗೆ ಇಂಜುರಿ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ ಮತ್ತು ನಿಮ್ಮ ಗೋಲ್ನ ನೀವು ಅಚೀವ್ ಮಾಡೋದಕ್ಕಾಗೋದಿಲ್ಲ. ಆ ಮಿಸ್ಟೇಕ್ಸ್ ಯಾವುದು ಅಂದರೆ 5 ಮಿಸ್ಟೇಕ್ಸ್ ಇದೆ, ಕೊನೆವರೆಗೂ ನೋಡಿ. ಲಾಸ್ಟ್ನೇ ಮಿಸ್ಟೇಕ್ ತುಂಬ ಇಂಪಾರ್ಟೆಂಟು. ಮೊದಲನೇ ಮಿಸ್ಟೇಕ್ ಬಂದು ವಾರ್ಮಪ್ನ ಸ್ಕಿಪ್ ಮಾಡೋದು. ನೀವು ವಾರ್ಮಪ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಬಾಡಿನಲ್ಲಿ ಎಲ್ಲ ಮಸಲ್ಸ್ಗೆ ಮತ್ತು ಜಾಯಿಂಟ್ಸ್ಗೆ ಬ್ಲಡ್ ಫ್ಲೋ ಆಗುತ್ತೆ. ಆವಾಗ ನಿಮ್ಮ ಬಾಡಿ ಮತ್ತು ಮಸಲ್ಸು ಆ್ಯಕ್ಟಿವ್ ಆಗುತ್ತೆ ಎಕ್ಸಸೈಸ್ ಮಾಡೋದಕ್ಕೆ. ಸೊ 5 to 10 ಮಿನಿಟ್ಸ್ ವಾರ್ಮಪ್ ಮಾಡಿ. ವಾರ್ಮಪ್ ಮಾಡಿದರೆ ವರ್ಕೌಟ್ ಮಾಡಿದ್ರೆ ನಿಮ್ಮ ಟೆಂಡನ್ ಮಸಲ್ ಮತ್ತು ಜಾಯಿಂಟ್ ಮಸಲ್ ಮೇಲೆ ಸ್ಟ್ರೆಸ್ ಬೀಳುತ್ತೆ, ಇಂಜುರಿ ರಿಸ್ಕ್ ಜಾಸ್ತಿ ಆಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಈಗೋ ಲಿಫ್ಟಿಂಗು. ಯಾರೋ ಲಿಫ್ಟ್ ಮಾಡ್ತಾರೆ ಅಂದ್ಬಿಟ್ಟು ನೀವು ಬಿಗಿನರ್ ಜೋಶಲ್ಲಿ ವೆಯ್ಟ್ ಹೆವಿ ಲಿಫ್ಟ್ ಮಾಡೋದಕ್ಕೆ ಹೋದರೆ ಹೇಳ್ದಲ್ಲ, ನಿಮ್ಮ ಕಾರ್ಟಿಲೇಜ್ ಮೇಲೆ ಸ್ಟ್ರೆಸ್ ಬೀಳುತ್ತೆ, ಲಿಗಮೆಂಟ್ ಮೇಲೆ ಸ್ಟ್ರೆಸ್ ಬೀಳುತ್ತೆ ಮತ್ತು ಜಾಯಿಂಟ್ಸ್ ಮೇಲೆ ಸ್ಟ್ರೆಸ್ ಬೀಳುತ್ತೆ. ಇದು ಇಂಜುರಿಗೆ ದಾರಿ ಮಾಡಿಕೊಡುತ್ತೆ. ಸೊ ಡೋಂಟ್ ಗೋ ಫಾರ್ ಈಗೋ ಲಿಫ್ಟಿಂಗ್. ಲೈಟ್ ವೆಯ್ಟಿಂದನೇ ಸ್ಟಾರ್ಟ್ ಮಾಡಿ. ನಿಮಗೆ ಯಾರಿಲ್ಲೂ ಪ್ರೈಸ್ ಕೊಡೋದಕ್ಕೆ ಬರೋದಿಲ್ಲ. ಲೈಟ್ ವೆಯ್ಟಿಂದನೇ ಸ್ಟಾರ್ಟ್ ಮಾಡಿ. ಫಾರ್ಮ್ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಯಾವುದಾದ್ರು ಕೋಚ್ ಇದ್ದರೆ ಕೇಳಿ ತಿಳ್ಕೊಳ್ಳಿ. ಪ್ರೋಗ್ರೆಸ್ ಸ್ಲೋ ಆಗಿ ಹೋಗಲಿ. ಮೂರನೇದು ಬಂದುಬಿಟ್ಟು ಪೇನ್ ಈಸ್ ನಾಟ್ ಈಕ್ವಲ್ ಟು ಪ್ರೋಗ್ರೆಸ್. ತುಂಬ ಜನ ಅನ್ಕೊತಾರೆ ಸ್ಟಾರ್ಟಿಂಗ್ ಜಿಮ್ ಜಾಯ್ನ್ ಆಗೋದು ಪೇನ್ ಆಗ್ತಾಯಿದೆ ಅಂದರೆ ಮಸಲ್ ಗ್ರೋತ್ ಆಗ್ತಾಯಿದೆ ಅಂತ. ಅದು ತಪ್ಪು. ಪೇನಲ್ಲಿ ಬಂದು 2 ಥರ ಪೇನ್ ಇದೆ. ಒಂದು ಡಾಮ್ಸು, ಎರಡನೇದು ಬಂದು ಶಾರ್ಪ್ ಅಥವಾ ಜಾಯಿಂಟ್ ಪೇನ್ ಅಂತ. ಡಾಮ್ಸ್ ಅಂದರೆ ಡಿಲೇಡ್ ಆನ್ಸೆಟ್ ಮಸಲ್ ಸೋರ್ನೆಸ್ ಅಂತ. ಇದು ವರ್ಕೌಟ್ ಮಾಡಿ 24 to 72 hours ಇರುತ್ತೆ. ಇದು ಆ್ಯಕ್ಚುಲಿ ಗುಡ್ ಪೇನ್. ನೀವು ಡಾಮ್ಸ್ ಪೇನ್ ಇಲ್ದಿರೋ ಕೂಡ ಮಸಲ್ ಗ್ರೋತ್ ಮಾಡ್ಬೋದು ನೀವು ಪ್ರೋಗ್ರೆಸ್ ಆಗಿ ಇದ್ದರೆ. ಇನ್ನೊಂದು ಬಂದ್ಬಿಟ್ಟು ಜಾಯಿಂಟ್ ಅಥವಾ ಶಾರ್ಪ್ ಪೇನ್. ಅದು ಬಂದ್ಬಿಟ್ಟು ನಿಮ್ಮ ನೀಸಲ್ಲಿ ಇಲ್ಲ ಶೋಲ್ಡರಲ್ಲಿ ಬ್ಯಾಕಲ್ಲಿ ಶಾರ್ಪಾಗಿ ಪೇನ್ ಆಗ್ತಾಯಿದ್ರೆ. ಇದು ಯಾಕಾಗುತ್ತೆ ಅಂದರೆ ನಿಮ್ಮ ಕಾರ್ಟಿಲೇಜು ಲಿಗಮೆಂಟ್ ಮೇಲೆ ಓವರ್ ಸ್ಟ್ರೆಸ್ ಬಿದ್ದಾಗ ಈ ರೀತಿ ಪೇನ್ ಆಗುತ್ತೆ. ಇದು ನಿಮ್ಮ ಬಾಡಿ ನಿಮಗೆ ಕೊಡ್ತಾ ಇರ್ತಕ್ಕಂಥ ಸಿಗ್ನಲ್ಲು ಬಾಡಿ ಇಂಜುರಿ ಆಗ್ತಾಯಿದೆ ಅಂತ. ಸೊ ಇಂಥ ಟೈಮಲ್ಲಿ ಆದಷ್ಟು ಎಕ್ಸಸೈಸ್ನ ಅವಾಯ್ಡ್ ಮಾಡಿ. ಫೋರ್ತ್ ಒನ್ ಬಂದ್ಬಿಟ್ಟು ರಿಕವರಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು ರಿಕವರಿ ಮಾಡಬೇಕಾದ್ರೆ ನಿಮ್ಮ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗೋದು. ಸೊ ಎವ್ರಿ ಡೇ 7 to 8 hours ಸ್ಲೀಪ್ ಮಾಡಿ. ಮತ್ತು ನ್ಯೂಟ್ರಿಷನ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ಏನೇ ಎಕ್ಸಸೈಸ್ ಮಾಡಿ, ಏನೇ ವರ್ಕೌಟ್ ಮಾಡಿ, ಸರಿಯಾಗಿ ಬಾಡಿಗೆ ನ್ಯೂಟ್ರಿಷನ್ ಕೊಟ್ಟಿಲ್ಲ ಅಂದರೆ ಮಸಲ್ ಗ್ರೋತ್ ಆಗೋದಿಲ್ಲ. ಪರ್ kg ಬಾಡಿ ವೆಯ್ಟ್ 0.8 to 1.2 ಗ್ರಾಮ್ ಪ್ರೋಟೀನ್ ಕೊಡಲೇಬೇಕು. ಮಸಲ್ ಲಾಸ್ ಆಗಬಾರ್ದು ಅಂತಿದ್ದರೆ ನೀವು 7 to 8 hours ಸ್ಲೀಪ್ ಮಾಡಬೇಕು. ಇದು ರಿಕವರಿ. ಲಾಸ್ಟ್ 5th ಒನ್ ಬಟ್ ನಾಟ್ ದ ಲೀಸ್ಟ್, ಕನ್ಸಿಸ್ಟೆನ್ಸಿ ಇಸ್ ದ ಮ್ಯಾಟರ್. ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ನಿಮ್ಮ ಗೋಲ್ ಏನೇ ಆಗಿರ್ಬೋದು, ಅದು ಮಸಲ್ ಬಿಲ್ಡ್ ಆಗಿರ್ಬೋದು, ಇಲ್ಲ ಸ್ಟ್ರೆಂತ್ ಬಿಲ್ಡ್ ಮಾಡೋದಾಗಿರ್ಬೋದು, ಇಲ್ಲ ಫ್ಯಾಟ್ ಲಾಸ್ ಆಗಿರ್ಬೋದು, ಕಂಡೀಷನಿಂಗ್ ಆಗಿರ್ಬೋದು. ಈ ರೀತಿ ಚೇಂಜಸ್ ನೋಡಬೇಕಂದ್ರೆ ನಿಮ್ಮ ಬಾಡಿಗೆ ನೀವು ಟೈಮ್ ಕೊಡಬೇಕು ಮತ್ತು ರಿಪೀಟೆಡ್ ಸಿಗ್ನಲ್ ಕೊಡಬೇಕು. ಆವಾಗ ಮಾತ್ರ ನಿಮ್ಮ ಬಾಡಿ ಅಡಾಪ್ಟ್ ಆಗುತ್ತೆ ಯಾವುದೇ ಒಂದು ವರ್ಕೌಟ್ಗಾಗಲಿ, ಯಾವುದೇ ಒಂದು ಡಯೆಟ್ಗಾಗಲಿ. ಸೊ ಕನ್ಸಿಸ್ಟೆನ್ಸಿ ಅಂದರೆ 6 to 8 weeks, ಸೈನ್ಸ್ ಪ್ರಕಾರ ನೋಡಿದ್ರೆ 6 to 8 weeks ಕಂಟಿನ್ಯೂಸ್ ಆಗಿ ನೀವು ಎಕ್ಸಸೈಸ್ ಮಾಡಬೇಕು. ಹಾಗನ್ಬಿಟ್ಟು ಹೆವಿ ಲಿಫ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಡೈಲಿ 30 to 45 minutes ಎಕ್ಸಸೈಸ್ ಮಾಡಿ. ವೀಕ್ಲಿ 3 to 5 days ಎಕ್ಸಸೈಸ್ ಮಾಡಿ. ದಟ್ ಈಸ್ ಎನಫ್. ಸೊ ಕನ್ಸಿಸ್ಟೆನ್ಸ್ ಆಗಿ ವರ್ಕೌಟ್ ಮಾಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.